ನಮಸ್ಕಾರ. ಸ್ವಾದಿಷ್ಟ ಸವಿರುಚಿ ಚಾನಲ್ನ ಪ್ರೀತಿಯ ವೀಕ್ಷಕರೇ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ವೆಜ್ ಮಂಚೂರಿಯನ್ ರೆಸಿಪಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಹಾಗಿದ್ರೆ ಬನ್ನಿ ಈ ಒಂದು ವೆಜ್ ಮಂಚೂರಿಯನ್ ರೆಸಿಪಿನ ಹೇಗೆ ಮಾಡಬಹುದು ಅಂತ ನೋಡೋಣ. ಅದಕ್ಕೂ ಮೊದಲು ನೀವಿನ್ನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಿರಾ ಪೂರ್ತಿಯಾಗಿ ನೋಡಿ. ಮಂಚೂರಿಯನ್ ರೆಸಿಪಿನ ಮಾಡಲಿಕ್ಕೆ ನಾನಿಲ್ಲಿ ಒಂದು ಬೌಲ್ಗೆ ನೀರನ್ನ ಹಾಕಿ ಅದರಲ್ಲಿ 250 ಗ್ರಾಮಷ್ಟು ಕ್ಯಾಬೇಜಿನ ತುರ್ಕೊಂಡಿದ್ದೀನಿ ಸಣ್ಣದಾಗಿ. ಸೊ ಅದನ್ನು ಹಾಕಿ ಅದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಹಾಗೆಯೇ ಉಪ್ಪನ್ನ ಹಾಕಿ ಒಂದು 20 ನಿಮಿಷ ನೆನೆಲಿಕ್ಕೆ ಬಿಡಬೇಕು. ಯಾವುದೇ ತರಕಾರಿನ ಬಳಕೆ ಮಾಡೋದಕ್ಕೂ ಮೊದಲು ಉಪ್ಪು ನೀರಲ್ಲಿ ನೆನೆಸಿ ನಾವು ಬಳಸಿದ್ರೆ ಅದರಲ್ಲಿರುವಂತಹ ಒಂದು ಪೆಸ್ಟಿಸೈಡ್ ಅಂಶ ಏನಾದರೂ ಇದ್ದರೆ ಅದೆಲ್ಲ ಹೋಗಲಿ ಅಂತ. ಸೊ ನಂತರ ಮತ್ತೊಂದು ಬೌಲಲ್ಲಿ ಒಂದು ಅರ್ಧ ಕಪ್ ಆಗುವಷ್ಟು ಸಣ್ಣಗೆ ಹೆಚ್ಚಿದ ಬೀನ್ಸ್, ಹಾಗೆಯೇ ಸಣ್ಣಗೆ ಹೆಚ್ಚಿದ ಕ್ಯಾರೆಟ್, ಹಾಗೆ ಒಂದು ಕಪ್ ಆಗುವಷ್ಟು ಅಂದರೆ 250 ಗ್ರಾಮ್ ನಾನೇನು ಹೇಳಿದೆ ಕ್ಯಾಬೇಜು, ಅದನ್ನು 2 ರಿಂದ 3 ಬಾರಿ ವಾಶ್ ಮಾಡ್ಕೊಂಡಿದ್ದೀನಿ ನೆಂದಾದಮೇಲೆ. ನಂತರ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆಯೇ ಅಕ್ಕಿ ಹಿಟ್ಟು 3 ಚಮಚದಷ್ಟು, ಹಾಗೆ ಕಾರ್ನ್ಫ್ಲೋರ್ 6 ಚಮಚದಷ್ಟು ಅಂದರೆ ಒಂದು ಅರ್ಧ ಕಪ್ಪಷ್ಟು, ಮೈದಾ 1 ಸ್ಪೂನ್ ಹಾಕ್ಕೊಂಡು, ಹಾಗೆ ಒಂದು ಅರ್ಧ ಚಮಚದಷ್ಟು ಅಚ್ಕಾರದ ಪುಡಿ, ಅರ್ಧ ಚಮಚದಷ್ಟು ಧನಿಯಾ ಪುಡಿ, ಗರಂ ಮಸಾಲ 1/4 ಚಮಚ, ಹಾಗೆ 1 ಚಮಚದಷ್ಟು ಸೋಯಾ ಸಾಸ್, ಹಾಗೆಯೇ 1 ಚಮಚದಷ್ಟು ಟೊಮ್ಯಾಟೊ ಕೆಚಪ್, ಹಾಗೆ ಒಂದು ಅರ್ಧ ಚಮಚದಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಅಥವಾ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇವಾಗ ಸ್ವಲ್ಪನೇ ನೀರು ಹಾಕ್ಕೊಂಡು ಗಟ್ಟಿಯಾಗಿ ಕಲಿಸ್ಕೊಳ್ಬೇಕು. ಗಟ್ಟಿಯಾಗಿ ಕಲಿಸ್ಕೊಳ್ತಿದ್ದೀನಿ. ಸೊ ಇದನ್ನು ಉಂಡೆಗಳನ್ನು ಮಾಡ್ಕೊಳ್ಬೇಕು. ಅಷ್ಟರಲ್ಲಿ ನಾನು ಎಣ್ಣೆ ಕಾಯ್ಲಿಕ್ಕೆ ಇಟ್ಟಿದ್ದೀನಿ, ಮೀಡಿಯಮ್ ಫ್ಲೇಮಲ್ಲೇ ಇಡಬೇಕು. ಸೊ ಇವಾಗ ನಾನು ಗೋಬಿ ಉಂಡೆಗಳನ್ನು ಮಾಡ್ಕೊಳ್ತೀನಿ. ಸಣ್ಣ ನಿಂಬೆಹಣ್ಣು ಗಾತ್ರದಲ್ಲಿ ಉಂಡೆಗಳನ್ನು ಮಾಡ್ಕೊಳ್ಬೇಕು. ಒಂದು 2 ಬ್ಯಾಚು ಡೀಪ್ ಫ್ರೈ ಮಾಡುವಷ್ಟು ನಾನು ಉಂಡೆಗಳನ್ನು ಮಾಡ್ಕೊಂಡಿದ್ದೀನಿ. ಸೊ ಇವಾಗ ನೋಡಿ ನಾನು ಎಲ್ಲ ಸ್ವಲ್ಪ ಉಂಡೆಗಳನ್ನು ಮಾಡ್ಕೊಂಡಿದ್ದೀನಿ. ಇವಾಗ ಎಣ್ಣೆ ಕಾದಿದೆಯಾ ನೋಡಿಬಿಟ್ಟು ಇವಾಗ ಒಂದೊಂದೇ ಉಂಡೆಗಳನ್ನ ನಿಧಾನವಾಗಿ ಎಣ್ಣೆಯಲ್ಲಿ ಕರ್ಕೊಳ್ಬೇಕು. ಗೋಬಿ ಮಿಕ್ಸ್ಚರ್ನ ನಾವು ಯಾಕೆ ಗಟ್ಟಿಯಾಗಿ ಕಲಿಸ್ಕೊಳ್ಬೇಕಂದ್ರೆ, ಸೊ ನಾವು ಡೀಪ್ ಫ್ರೈ ಮಾಡೋದ್ರಿಂದ ಹೆಚ್ಚು ಟೈಮ್ ತಗೊಳುತ್ತೆ. ಅಷ್ಟರಲ್ಲಿ ಆ ಒಂದು ಗೋಬಿ ಮಿಕ್ಸ್ಚರ್ಗೆ ಸಾಲ್ಟ್ ಹಾಕಿರೋದ್ರಿಂದ ನೀರು ಬಿಟ್ಕೊಳ್ಳುತ್ತೆ. ನೀರು ಬಿಟ್ಕೊಂಡು ಎಲ್ಲ ಹಾಳಾಗಿಬಿಡುತ್ತೆ, ಮತ್ತು ನಮಗೆ ನೀಟಾಗಿ ಉಂಡೆ ಬರೋದಿಲ್ಲ. ಅದಕ್ಕೋಸ್ಕರ ಗಟ್ಟಿಯಾಗೇ ನಾವು ಮೊದಲೇ ಕಲಸಿಟ್ಕೊಳ್ಬೇಕು. ಸೊ ಮೀಡಿಯಮ್ ಫ್ಲೇಮಲ್ಲೇ ನೀವು ಅಥವಾ ಲೋ ಟು ಮೀಡಿಯಮಲ್ಲಿ ಇಟ್ಕೊಂಡು ಗೋಬಿನ ಫ್ರೈ ಮಾಡ್ಕೊಳ್ಬೇಕು, ಡೀಪ್ ಫ್ರೈ ಮಾಡಬೇಕು. ಹೈ ಫ್ಲೇಮಲ್ಲಿ ಬೇಗ ಆಗಿಬಿಡ್ಲಿ ಅಂತ ಮಾಡಿದ್ರೆ ಮೇಲ್ಗಡೆ ಎಲ್ಲ ಬೇಗ ಬೇಯುತ್ತೆ, ಒಳಗಡೆ ಮಾತ್ರ ಹಿಟ್ ಆಗೇ ಇರುತ್ತೆ. ಲೋ ಟು ಮೀಡಿಯಮ್ ಫ್ಲೇಮಲ್ಲೇ ನಾವು ಇಟ್ಕೊಂಡು ನೀಟಾಗಿ ಬೇಯಿಸ್ಕೊಳ್ಬೇಕು. ಸೊ ಈಗ ಒಂದು 90% ಬೆಂದಾದಮೇಲೆ ನಾನು ಅದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡಿ ಇಟ್ಕೊಳ್ತೀನಿ. ಸೊ ಯಾಕೆ ಅಂದರೆ ಮತ್ತೆ ನಾನು ಎಲ್ಲ ಉಂಡೆಗಳನ್ನು ಕರೆದಾದ್ಮೇಲೆ 90% ಅಷ್ಟು ಮತ್ತು ಅದು ಆರಿದ್ಮೇಲೆ ಮತ್ತೆ ಸೆಕೆಂಡ್ ಟೈಮು ಡೀಪ್ ಫ್ರೈ ಮಾಡ್ಕೊಳ್ತೀನಿ, ಅದಕ್ಕೋಸ್ಕರ. ಸೊ ಈ ರೀತಿಯಲ್ಲಿ ಎಲ್ಲ ಉಂಡೆಗಳನ್ನು ಸಹ 90% ನಾವು ಫಸ್ಟು ಫ್ರೈ ಮಾಡಿ ಎತ್ತಿಟ್ಕೊಳ್ಬೇಕು. ಸೊ ನಂತರ ಏನು ಉಂಡೆಗಳನ್ನೆಲ್ಲ ನಾವು ಫ್ರೈ ಮಾಡ್ಕೊಂಡ್ವಿ ಅದೆಲ್ಲ ಸ್ವಲ್ಪ ಆರಿದ್ಮೇಲೆ ಮತ್ತೆ ಅದನ್ನು ಎಣ್ಣೆ ಕಾಯ್ಲಿಕ್ಕಿಟ್ಟು ರೀಫ್ರೈ ಮಾಡ್ಕೊಳ್ಬೇಕು. ಕಾರಣ ಕ್ರಿಸ್ಪಿನೆಸ್ ಹೆಚ್ಚಾಗಬೇಕು ಅಂತ. ಸೊ ಇದು ಕ್ರಿಸ್ಪಿನೆಸ್ ಬರುತ್ತೆ. ಹೀಗೇ ನಾವು ಏನು ಮಾಡ್ಬೋದು, ಸರ್ವ್ ಮಾಡ್ಬೋದು. ಅದು ಸಹ ಟೇಸ್ಟ್ ಇರುತ್ತೆ ಎಲ್ಲ ಮಸಾಲೆಗಳನ್ನು ಹಾಕಿರೋದ್ರಿಂದ. ಸೊ ಈ ರೀತಿ ನಾನು ಇದನ್ನು ಸಹ ಮೀಡಿಯಮ್ ಫ್ಲೇಮ್ ಅದು ಲೋ ಟು ಮೀಡಿಯಮಲ್ಲಿ ಇಟ್ಕೊಂಡು ಒಂದು 2 ನಿಮಿಷ ಹೀಗೆ ಫ್ರೈ ಮಾಡ್ಕೊಳ್ತೀನಿ. ಇವಾಗ ಮಂಚೂರಿಯನ್ ಡ್ರೈ ರೆಡಿಯಾಗಿದೆ. ನಂತರ ಇದಕ್ಕೆ ಗ್ರೇವಿನ ಮಾಡ್ಕೊಳ್ಬೇಕು. ಒಂದು ಪ್ಯಾನ್ಗೆ ಒಂದು 20 ರಿಂದ 30 ml ಅಷ್ಟು ಎಣ್ಣೆನ ಹಾಕ್ಕೊಂಡು, ಎಣ್ಣೆ ಕಾದ್ಮೇಲೆ 3 ಹಸಿರು ಮೆಣಸಿಕಾಯಿ ಮಧ್ಯದಲ್ಲಿ ಸ್ಲಿಟ್ ಮಾಡಿದ್ದೀನಿ, ಹಾಗೆ ಒಂದು ಅರ್ಧ ಹಿಡಿಯಷ್ಟು ಕರಿಬೇವು ಸೊಪ್ಪನ್ನ ಹಾಕಿ ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು. ನಂತರ ಮೀಡಿಯಮ್ ಗಾತ್ರದ್ದು 2 ಈರುಳ್ಳಿನ ತೊಗೊಂಡಿದ್ದೀನಿ, ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ. ಅದನ್ನು ಹಾಕ್ಕೊಂಡು ಚೆನ್ನಾಗಿ ಸಾಫ್ಟ್ ಆಗೋ ತನಕ ನಾವು ಫ್ರೈ ಮಾಡ್ಕೊಳ್ಬೇಕು. ಈರುಳ್ಳಿ ನಿಮಗೆ ಉದ್ದುದ್ದಾಗಿ ಬೇಡ ಅಂತಂದರೆ ಸಣ್ಣದಾಗೂ ಚಿಕ್ಕದಾಗೂ ಸಹ ಹೆಚ್ಕೊಳ್ಬಹುದು, ಅದು ಕೂಡ ಚೆನ್ನಾಗಿ ಬರುತ್ತೆ. ಸೊ ನೋಡಿ ಈಗ ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಒಂದು 70% ಯೆಲ್ಲೋ ಕ್ಯಾಪ್ಸಿಕಮ್ ಹಾಗೆಯೇ ಗ್ರೀನ್ ಕ್ಯಾಪ್ಸಿಕಮ್ನ ಹಾಕ್ಕೊಂಡಿದ್ದೀನಿ. ಇದನ್ನು ಸಹ ಚೆನ್ನಾಗಿ ಸಾಫ್ಟ್ ಆಗೋ ತನಕ ನಾವು ಫ್ರೈನ ಮಾಡ್ಕೊಳ್ಬೇಕು. ನಿಮಗೆ ಕ್ಯಾಪ್ಸಿಕಮ್ ಇಷ್ಟ ಇಲ್ಲ ಅಂತಂದರೆ ನೀವು ಸ್ಕಿಪ್ ಮಾಡಬಹುದು, ಕೇವಲ ಆನಿಯನ್ನೇ ಬಳಸ್ಕೊಂಡು ಗೋಬಿನ ಮಾಡ್ಕೊಳ್ಬೋದು. ನಂತರ 1/4 ಚಮಚದಷ್ಟು ಅಚ್ಕಾರದ ಪುಡಿ, ಹಾಗೆಯೇ 1/4 ಚಮಚದಷ್ಟು ಧನಿಯಾ ಪುಡಿ,
1/4 ಚಮಚದಷ್ಟು ಗರಂ ಮಸಾಲ ಹಾಗೆಯೇ ಚಾಟ್ ಮಸಾಲನೂ ಸಹ ಸ್ವಲ್ಪ ಹಾಕ್ಕೊಂಡು ಆ ಒಂದು ಪೌಡರ್ಗಳೆಲ್ಲ ಹಸಿ ವಾಸನೆ ಹೋಗೋ ತನಕ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೊಳ್ಬೇಕು. ಆ ಫ್ರೈ ಆಗೋ ಅಷ್ಟರಲ್ಲಿ ಒಂದು ಬೌಲ್ಗೆ 2 ಚಮಚದಷ್ಟು ಕಾರ್ನ್ಫ್ಲೋರು ಹಾಗೆಯೇ 1-2 ಚಮಚದಷ್ಟು ಸೋಯಾ ಸಾಸ್ ಹಾಗೆಯೇ 3 ಚಮಚದಷ್ಟು ಟೊಮೆಟೊ ಕೆಚಪ್ಪನ್ನು ಹಾಕ್ಕೊಂಡು ನೀರು ಹಾಕಿ ತೆಳುವಾಗಿ ಕಲಿಸ್ಕೊಳ್ಬೇಕಾಗುತ್ತೆ. ಮಕ್ಕಳಿಗಾದರೆ ಸ್ವಲ್ಪ ಸ್ವೀಟಿಶ್ ಇಷ್ಟ ಇರುತ್ತೆ. ಸೊ ನಿಮಗೆ ಮಂಚೂರಿಯನ್ ಸ್ವಲ್ಪ ಸ್ವೀಟ್ನೆಸ್ ಜಾಸ್ತಿ ಬೇಕಂದರೆ ಟೊಮೆಟೊ ಕೆಚಪ್ದು ಪ್ರಮಾಣನ ಸ್ವಲ್ಪ ಹೆಚ್ಚಿಸ್ಕೊಳ್ಳಿ. ಸೊ ಈ ರೀತಿಯಲ್ಲಿ ತೆಳು ಆದಮೇಲೆ ನೋಡಿ, ಈಗ ಆನಿಯನ್ ಮತ್ತು ಕ್ಯಾಪ್ಸಿಕಮ್ ಎರಡೂ ಸಹ ಚೆನ್ನಾಗಿ ಬೆಂದಿದೆ. ಇವಾಗ ನಾನೇನು ಮಿಕ್ಸ್ಚರ್ ಮಾಡಿಕೊಂಡೆ ಕಾರ್ನ್ಫ್ಲೋರ್ ಮತ್ತು ಸಾಸಸ್ದು ಅದನ್ನು ಹಾಕ್ಕೊಂಡು ಸ್ವಲ್ಪ ನೀರನ್ನು ಹಾಕ್ಕೊಂಡು ಹಾಗೆ ಗಟ್ಟಿ ಆಗೋ ತನಕ ಅದನ್ನು ನಾವು ಫ್ರೈ ಮಾಡ್ತಾ ಹೋಗಬೇಕು. ಕಾರ್ನ್ಫ್ಲೋರು ಸಹ ಚೆನ್ನಾಗಿ ಬೇಯಬೇಕು, ಅಲ್ಲಿ ತನಕ ಫ್ರೈ ಮಾಡ್ಕೊಳ್ಬೇಕು. ನಂತರದಲ್ಲಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ 1/4 ಚಮಚದಷ್ಟು ಮೆಣಸು ಪುಡಿ, ನಿಮ್ಮ ಹತ್ರ ವೈಟ್ ಪೆಪ್ಪರ್ ಪೌಡರ್ ಇದ್ದರೆ ಅದನ್ನು ಹಾಕ್ಕೊಳ್ಬೋದು. ಹಾಗೆಯೇ ಸ್ವಲ್ಪ 1/4 ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ ಹಸಿ ವಾಸನೆ ಹೋಗೋ ತನಕ 2-3 ನಿಮಿಷ ನಾವು ಬೇಯಿಸ್ಕೊಳ್ಬೇಕು. ಸೊ ಎಲ್ಲ ಒಂದು ಪೌಡರು ಹಾಗೆಯೇ ಆನಿಯನ್ ಎಲ್ಲ ಚೆನ್ನಾಗಿ ಬೇಯೋದಕ್ಕೋಸ್ಕರ ಹಾಗೆಯೇ ನಾವು ಗೋಬಿನೂ ನೆಕ್ಸ್ಟ್ ಹಾಕ್ಕೊಳ್ಳೋದ್ರಿಂದ ಇನ್ನೊಂದು ಸ್ವಲ್ಪ 1/4 ಕಪ್ಪಷ್ಟು ನೀರನ್ನು ಹಾಕ್ಕೊಂಡು ಗ್ರೇವಿ ಕುದಿಲಿಕ್ಕೆ ಬಿಡಬೇಕು. ನಂತರ 1/4 ಚಮಚದಿಂದ ಅರ್ಧ ಚಮಚದಷ್ಟು ಸಕ್ಕರೆನ ಹಾಕಿ ಹಾಗೆಯೇ 1 ಚಮಚದಷ್ಟು ವಿನಿಗರನ್ನು ಹಾಕ್ಕೊಳ್ಬೇಕು. ವಿನಿಗರ್ ಇಲ್ಲ ಅಂತಂದರೆ ನೀವು ನಿಂಬೆ ರಸನಾದರೂ ಸಹ ಹಾಕ್ಕೊಳ್ಬಹುದು. ಸೊ ಇದನ್ನು ಹಾಕಿದ್ಮೇಲೆ ಒಂದು ಸಲ ಮಿಕ್ಸ್ ಮಾಡಿ ಸೊ 1 ನಿಮಿಷ ಇದನ್ನು ಕುದಿಸ್ಬಿಟ್ಟು ನಂತರ ಡೀಪ್ ಫ್ರೈ ಮಾಡಿದಂತಹ ವೆಜ್ ಬಾಲ್ಸ್ಗಳನ್ನು ಇದಕ್ಕೆ ಹಾಕ್ಕೊಂಡು ಆ ಒಂದು ಮಸಾಲೆ ಚೆನ್ನಾಗಿ ಹಿಡಿಯೋ ರೀತಿಯಲ್ಲಿ 2-3 ನಿಮಿಷ ಫ್ರೈ ಮಾಡ್ಕೊಳ್ಬೇಕು. ಸೊ ಹಾಗೆಯೇ ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸಣ್ಣಗೆ ಹೆಚ್ಚಿದಂತಹ ಕೊತ್ತಂಬರಿ ಸೊಪ್ಪು ಹಾಗೆಯೇ ಸ್ವಲ್ಪ ಶುಂಠಿನ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಬಿಸಿ ಬಿಸಿ ಗೋಬಿ ರೆಡಿಯಾಗುತ್ತೆ. ಯೂಶ್ವಲಿ ಗೋಬಿ ಮಂಚೂರಿಯನ್ನ ಮಾಡುವಾಗ ಅಥವಾ ವೆಜ್ ಮಂಚೂರಿಯನ್ನ ಮಾಡುವಾಗ ಸ್ಪ್ರಿಂಗ್ ಆನಿಯನ್ನ ಬಳಸ್ತಾರೆ. ನಾನು ಸ್ಪ್ರಿಂಗ್ ಆನಿಯನ್ನ ಬದಲಾಗಿ ಕೊತ್ತಂಬರಿ ಸೊಪ್ಪನ್ನು ಬಳಸಿದ್ದೀನಿ. ನಿಮಗೆ ಸ್ಪ್ರಿಂಗ್ ಆನಿಯನ್ ಅವೈಲಬಿಲಿಟಿ ಇದ್ದರೆ ನೀವು ಕೊತ್ತಂಬರಿ ಸೊಪ್ಪನ್ನ ಬದಲಾಗಿ ಸ್ಪ್ರಿಂಗ್ ಆನಿಯನ್ನ ಬಳಸಬಹುದು. ಇವಾಗ ವೆಜ್ ಮಂಚೂರಿಯನ್ ರೆಡಿ ಇದೆ. ಸ್ಟವ್ನ ಟರ್ನ್ ಆಫ್ ಮಾಡಿ ವೆಜ್ ಮಂಚೂರಿಯನ್ನ ಪ್ಲೇಟಿಂಗ್ ಮಾಡ್ಕೊಳ್ತಿದ್ದೀನಿ. ವೀಕ್ಷಕರೇ, ನೋಡಿದ್ರಲ್ವಾ ವೆಜ್ ಮಂಚೂರಿಯನ್ನ ಎಷ್ಟು ಸುಲಭವಾಗಿ ಮನೆಯಲ್ಲೇ ನಾವು ಸಹ ರೆಡಿ ಮಾಡ್ಕೊಳ್ಬಹುದು ಅಂತ. ಹೊರಗಡೆ ಹಾಕುವಂತಹ ಟೇಸ್ಟ್ ಮೇಕರ್ ಅಥವಾ ಕಲರಿಂಗ್ ಪೌಡರ್ಗಳನ್ನ ಬಳಸದೇ ಹೋದ್ರೂ ಸಹ ರುಚಿಯಾದಂತಹ ಮಂಚೂರಿನ ಮನೆಯಲ್ಲೇ ನಾವು ತಯಾರು ಮಾಡ್ಕೊಳ್ಬಹುದು. ಈ ಒಂದು ವೆಜ್ ಮಂಚೂರಿಯನ್ ರೆಸಿಪಿ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ. ಹೆಚ್ಚಿನ ರೆಸಿಪಿ ವಿಡಿಯೋಗಾಗಿ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಧನ್ಯವಾದಗಳು.